ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು, ಟೇಸ್ಟ್ ಅಂತೂ ಸೂಪರಾಗಿತ್ತು. ಅದಕ್ಕೆ ಏನೇನು ಬೇಕು ಅಂತ ಇವಾಗ ಹೇಳ್ತೀನಿ. ಹಸಿರುಗಾಯಿ, ಟೊಮೊಟೊ ಹಾಗೆ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀವಿ. 8 ಮೊಟ್ಟೆ ತಗೊಂಡಿದ್ದೀವಿ. ನಾವು ಇವಾಗ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅರಿಶಿನ ಪುಡಿ ಹಾಗೆ ಉಪ್ಪು. ಹಸಿರುಗಾಯಿ ಹಾಗೆ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ಇಲ್ಲಿ ಸ್ವಲ್ಪ ಭಾಳ ಹಚ್ಕೊಂಡಿದ್ದೀವಿ. ಟೊಮೊಟೊನ ನಾವು 1 ತೊಗೊಂಡಿದ್ದೀವಿ. ಎಣ್ಣೆ ಜೊತೆ ಅದು ನೀಟಾಗಿ ಫ್ರೈ ಆಗಬೇಕು. ಇವಾಗ ಟೊಮೊಟೊ ಹಾಕ್ತಿದ್ದೀವಿ. ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ 1 ಚಿಟಿಕೆಯಷ್ಟು ಅರಿಶಿನ ಹಾಕೊತಿದ್ದೀವಿ. ಇದು ಕಲರಿಗೋಸ್ಕರ ಹಾಕೊತಾ ಇರೋದು. ನಿಮ್ಮ ಮನೇಲಿ ನೀವು ಅರಿಶಿನ ಯೂಸ್ ಮಾಡಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ನೀಟಾಗಿ ಎಲ್ಲ ಅರಿಶಿನ ಎಲ್ಲ ಕಡೆ ಆಗಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ, 1 ಸ್ಪೂನಷ್ಟು. ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿ ಆ್ಯಡ್ ಮಾಡ್ತಿದ್ದೀವಿ. ಕನ್ವಿಯೆಂಟ್ ಖಾರದ ಪುಡಿ ಹಾಕೋಣಂಗಿದ್ರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಯಾಕೆಂದರೆ ಹಸಿಗಾಯಿ ಹಾಕಿರ್ತೀವಲ್ವ, ಸೊ ಖಾರದ ಪುಡಿ ಹಾಕ್ಕೊಳೋದು ಅವಶ್ಯಕತೆ ಇರೋದಿಲ್ಲ. ಇವಾಗ ಎಗ್ನ ಹಾಕ್ತಾಯಿದ್ದೀವಿ. ನಾನು ಹೇಳಿದ್ನಲ್ಲ ಆವಾಗಲೇ ನಾವು ಒಂದು 7ರಿಂದ 8 ಮೊಟ್ಟೆ ತಗೊಂಡಿದ್ದೀವಿ. ಸೊ ಎಲ್ಲ ಮೊಟ್ಟೆ ಹಾಕ್ತಾಯಿದ್ದೀವಿ. ಮೊಟ್ಟೆ ಹಾಕಿದ ನಂತರ ನಾವು ಒಂದು ಸ್ವಲ್ಪ ಹೊತ್ತು ವೈಟ್ ಮಾಡಿದ್ವಿ. ಯಾಕೆಂದರೆ ಅದು ವೈಟ್ ಕಲರ್ ಇರೋದು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೋವರೆಗೂ ಕಾಯಬೇಕು. ಆಮೇಲೆ ನೀಟಾಗಿ ಚೌಡು ತಗೊಂಡು ನಿಧಾನವಾಗಿ ತಿರ್ಕೊತ ಬರಬೇಕು. ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಅಮ್ಮ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಫೈನಲಿ ಮೊಟ್ಟೆ ಪಲ್ಯ ರೆಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಆಗಿರ್ಬೋದು, ವಾವ್ ಸೂಪರ್. ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿತ್ತು. ಒಂದು ಪ್ಲೇಟಲ್ಲಿ ಇವಾಗ ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ಬಂದಿದೆ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಮೊಟ್ಟೆ ಪಲ್ಯ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.